ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇಂದಿನ ಜಗತ್ತಿನಲ್ಲಿ ನಮಗೆ ಎಲ್ಲಕ್ಕಿಂತ ಹೆಚ್ಚು ಅವಶ್ಯಕತೆ ಇರುವುದು ಮಾನಸಿಕವಾದಂತಹ ಶಕ್ತಿ. ದುರ್ಬಲತೆಯೇ ಎಲ್ಲಾ ದುಃಖಕ್ಕೂ ಮೂಲ ಎನ್ನುವಂಥದ್ದು ವೇದಾಂತ. ನಾವು ಪ್ರೀತಿಸುವ ಪ್ರಾರ್ಥಿಸುವಂತಹ ದೇವರ ಒಲುಮೆಗೆ ಪಾತ್ರರಾಗಲು ನಾವು ನಡೆಸುವಂತಹ ಪ್ರಯತ್ನವೂ ಕೂಡ ನಮ್ಮ ದುರ್ಬಲತೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಮಾಡುವಂತಹ ಒಂದು ಪ್ರಯತ್ನವೂ ಕೂಡ ಹೌದು ಎಂಬುದಾಗಿ ನಾವು ಭಾವಿಸಬಹುದು. ನಮ್ಮೆಲ್ಲಾ ತಪ್ಪುಗಳನ್ನು ಕ್ಷಮಿಸಿ ತನ್ನೆಡೆಗೆ ಕರೆದುಕೊಳ್ಳುವಂತಹ ದೈವದ ವಿಶೇಷತೆಗಳ ಬಗ್ಗೆ ಅರಿತುಕೊಳ್ಳೋಣ ಸತ್ಯದರ್ಶನದಲ್ಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯರಾದ ಡಾಕ್ಟರ್ ಪಾವಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನಕ್ಕೆ ನಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆದಿತ್ಯ ಹೃದಯದಲ್ಲಿ ಇಂದಿನ ಸಂಚಿಕೆಯಲ್ಲಿ ನಾವು ಸೋಮ ಎನ್ನುವಂತಹ ಈ ಶಬ್ದದ ಅರ್ಥದ ಬಗ್ಗೆ ಅರ್ಥಕೊಳ್ತಾ ಇದ್ವಿ. ಸೋಮ ಎನ್ನುವಂತಹ ಈ ಶಬ್ದವನ್ನ ನಾವು ಕವಿಗಳ ಹಿನ್ನೆಲೆಯಲ್ಲಿ ಅರ್ಥೈಸ್ಕೊಂಡ್ವಿ. ಈಗ ಮುಂದಿನ ಭಾಗವಾಗಿ ಸೋಮ ಎಂದರೆ ಏನು ಅನ್ನುವಂಥದ್ದನ್ನ ತಾವು ತಿಳಿಸ್ಕೊಡಿ. ಎರಡನೆಯ ದೃಷ್ಟಿಕೋನದಲ್ಲಿ ಸಂಪ್ರದಾಯ ಹೇಗೆ ಅಂದ್ಕೊಂಡು ಬಂದಿದೆ. ಪೌರಾಣಿಕ ದರ್ಶನ ಎಂಥದ್ದು ಚಂದ್ರ ಅಂದ್ರೆ ಅನ್ನೋದಕ್ಕೆ ಒಂದು ಬೇಕಷ್ಟು ವಿವರಣೆ ಇದೆ. ನಾನು ಸುಮಾರು ಒಂದು 2 ಭಾಗಗಳನ್ನು ಮಾತ್ರ ತಗೊಳ್ತೀನಿ. ಅಮೃತ ಮಂಥನ ಆಯಿತು. ಅಮೃತ ಮಂಥನವಾದಾಗ ಹೆಂಡ ಹುಟ್ಟಿತು, ವಿಷ ಹುಟ್ಟಿತು, ಕಾಮಧೇನು ಬಂತು, ಐರಾವತ ಬಂತು, ಅಮೃತ ಬಂತು, ಚಂದ್ರನೂ ಬಂದ. ಹೀಗಾಗಿ ಚಂದ್ರನಿಗೆ ಅಮೃತದ ಸ್ಪರ್ಶವಾಯಿತು. ಆದ್ದರಿಂದಲೇ ಚಂದ್ರ ಕಿರಣಗಳನ್ನು ಅಮೃತ ಕಿರಣಗಳು ಅಂತ ಕರಿತೀವಿ, ಸುಧಾ ಕಿರಣಗಳು ಅಂತ ಕರಿತೀವಿ. ಇದು ಒಂದು ಕಲ್ಪನೆ ಇದೆ ನಮಗೆ. ಅಂದ್ರೆ ಹಾಲು ಯಾವ ಬಣ್ಣ? ಹಾಲಿನ ಕಡಲಿನಲ್ಲಿ ಘರ್ಷಿಸಿದಂತಹ ಸಂದರ್ಭದಲ್ಲಿ ಏನು ಮೇಲೆ ಬರುತ್ತೋ ಅದೆಲ್ಲ ಬಿಳುಪಿಳುವಾಗೇ ಇರಬೇಕು. ಕಾಮಧೇನು ಬಿಳುಪು, ಐರಾವತ ಬಿಳುಪು, ಲಕ್ಷ್ಮಿಯೂ ಬೆಳಬೆಳಗಿದ್ಲು, ಚಂದ್ರನೂ ಬೆಳಬೆಳಗಿದ್ದ ಇದಾನೆ. ಹೀಗಾಗಿ ಚಂದ್ರನನ್ನ ಆ ಬೆಳದಿಂಗಳ ಬಿಳುಪಿನಲ್ಲಿ ಕ್ಷೀರ ಸಮುದ್ರದಿಂದ ಎದ್ದು ಬಂದಂತಹವನು ಅಂತ ಒಂದು ಒಪ್ಪಿಕೊಳ್ತೀವಿ. ಇನ್ನೊಂದು ಅತ್ರಿ ಮಹರ್ಷಿಗಳು ಅಂತ ಇದ್ರು. ಅತ್ರಿ ಅನಸೂಯೆಯ ಕಥೆಯನ್ನು ನಾನು ಬೇಕಿಷ್ಟು ಬಾರಿ ಸತ್ಯದರ್ಶನದಲ್ಲಿ ಹೇಳಿದ್ದೇನೆ. ಅವರು ತ್ರಿಮೂರ್ತಿಗಳನ್ನು ಮಕ್ಕಳಾಗಿಸಿದ ಮೇಲೆ ಅವರ ಶ್ರೀಮತಿಯರುಗಳು ಬಂದು ಅವರನ್ನು ವಾಪಸ್ ಕೊಟ್ಟಾಗ ಅವರು ಪ್ರಾರ್ಥನೆ ಮಾಡಿದ್ದು, ನಮಗೆ ಮಕ್ಕಳಿಲ್ಲ, ನೀವು ಮಕ್ಕಳಾಗಿ ನಮಗೆ ಅಪ್ಪ ಅಮ್ಮನ ಸ್ಥಾನವನ್ನ ತುಂಬಿಸಿಬಿಟ್ರಿ, ಪರೋಕ್ಷ ಈಗ ಹೋಗ್ತಾ ಇದ್ರಿ, ನಮಗೆ ಮಕ್ಕಳು ಕೊಟ್ಟು ಹೋಗಿ ಅಂತ ಕೇಳಿದ್ರು. ಹಿರಿದಾದ್ದನ್ನು ಸಾಧಿಸಬೇಕಾದ್ರೆ ನಾವು ತಪಸ್ಸು ಮಾಡಬೇಕು. ಹೀಗಾಗಿ ಅತ್ರಿ ಮಹರ್ಷಿಗಳು ತಪಸ್ಸು ಮಾಡಿ ಅಂತ ಹೇಳಿದರು. ಅತ್ರಿ ಮಹರ್ಷಿಗಳು ತಪಸ್ಸನ್ನು ಮಾಡುವ ಮುನ್ನ ಅವರು ಕೇಳಿದರು ತ್ರಿಮೂರ್ತಿಗಳನ್ನ, ನಿಮ್ಮಲ್ಲಿ ಯಾರು ಮಹಾಶಕ್ತರಾಗಿದ್ದಾರೋ ಅವರು ನನಗೆ ಪ್ರತ್ಯಕ್ಷರಾಗಿ ಮಗುವನ್ನು ಕೊಡಿ ಅಂತ ಹೇಳಿ ತಪಸ್ಸಿಗೆ ಕುಳಿತುಕೊಂಡ್ರು. ತಪಸ್ಸು ಮಾಡ್ತಾ ಇದ್ದಾರೆ. ಕಣ್ಣಿ ಮುಚ್ಚಿದ್ದರಿಂದ ಬಂದವರು ಯಾರು ಅಂತ ಗೊತ್ತಿಲ್ಲದಾಗ ಹೊರಗಡೆಯಿಂದ ಧ್ವನಿ ಬಂತು, ಕಣ್ಣು ತೆಗಿರಿ. ಕಣ್ಣು ತೆಗೆದು 3 ಮಂದಿ ನಿಂತಿದ್ದಾರೆ. ಅತ್ರಿ ಮಹರ್ಷಿಗಳು ಕೇಳಿದ್ದು ಒಬ್ಬರಲ್ಲ. ಆದರೆ ಅದಕ್ಕೆ ಅವರು ಇಟ್ಟಂತಹ ನಿಯಮ ಏನು? ನಿಮ್ಮ 3ರಲ್ಲಿ ಯಾರು ಶಕ್ತರೋ ಅವರು ನನಗೆ ಪ್ರತ್ಯಕ್ಷರಾಗಿ ಮಗನನ್ನು ದಯಪಾಲಿಸಿ. 3 ಪ್ರತ್ಯಕ್ಷರಾಗಿ ನಿಂತಿದ್ದಾರೆ. ಸ್ವಾಮಿ, ನಾನೊಂದು ಕೇಳಿದೆ ಎಂದು, ನಮ್ಮಲ್ಲಿ ಯಾರು ಯಾರಿಗಿನ್ನೂ ದೊಡ್ಡವರಲ್ಲ ಅಂತ ಹೇಳಿದ್ರು. ನಾವು 3 ಜನವೂ ಸಮಾನರು, ಮತ್ತೀಗ ನನಗೆ ಮಗು ಬೇಕಲ್ಲ, ಪ್ರತಿಯೊಬ್ಬರು ಮಗು ಕೊಡ್ತೀವಿ ಎಂದು. ವಿಷ್ಣು ಹೇಳಿದ, ನನ್ನಿಂದ ನಿನಗೆ ದತ್ತಾತ್ರೇಯನ ಪ್ರದಾನವಾಗಲಿದೆ.
ಈಶ್ವರ ಹೇಳಿದ ನನ್ನಿಂದ ನನಗೆ ದುರ್ವಾಸನ ಪ್ರದಾನವಾಗಲಿದೆ. ಬ್ರಹ್ಮ ಹೇಳಿದ ನನ್ನಿಂದ ನಿನಗೆ ಚಂದ್ರನ ಉದಯ ಆಗಲಿದೆ. ಹೀಗಾಗಿ ಚಂದ್ರ ಯಾರ ಮಗ ಈಗ? ಬ್ರಹ್ಮನ ಮಗ ಅಲ್ಲ, ಅತ್ರಿ ಮಹರ್ಷಿಗಳ ಮಗ. ಬ್ರಹ್ಮ ಎಲ್ಲರಿಗೂ ಅಪ್ಪನೇ. ಆದರೆ ಈ ಹಿನ್ನೆಲೆಯಲ್ಲಿ ಅತ್ರಿ ಮಹರ್ಷಿಗಳ ಸಂಜಾತ ಬ್ರಹ್ಮ. ಇದನ್ನು ಸ್ವಲ್ಪ ಮುಂದುವರಿಸೋದಾದ್ರೆ ಕೊಂಚ ಕಾಲಾನಂತರ 3 ಜನ ಹುಟ್ಟಿದ್ರಲ್ಲ. ದುರ್ವಾಸರು ಹೇಳಿದರು, ಅಯ್ಯೋ ನನಗೆ ಆಶ್ರಮದಲ್ಲಿ ಇರೋಕ್ಕಾಗಲ್ಲಪ್ಪ, ನಾನು ಲೋಕ ಸಂಚಾರಿ ಇದ್ದ ಹಾಗೆ ನಾನೊಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದು ನಾನು ಎಲ್ಲ ಕಡೆ ಸುತ್ತೀನಿ, ಆದ್ದರಿಂದ ನನ್ನ ಅಂಶವೆಲ್ಲ ದತ್ತಾತ್ರೇಯನಿಗೆ ಹೋಗ್ಬಿಡಿ ಅಂತ ಹೇಳಿದ್ರು. ಅದರ ಸಂಕೇತವಾಗಿ ತಮ್ಮ 2 ಭುಜಗಳನ್ನು ಕಟ್ಟಿಕಳಿಸಿದರು. ದತ್ತಾತ್ರೇಯ ಚತುರ್ಭುಜನ. ಕೊಂಚ ಕಾಲ ಆದಮೇಲೆ ಚಂದ್ರ ಹೇಳ್ದ, ಅಯ್ಯೋ ನನಗೆ ಚಂದ್ರಲೋಕಕ್ಕೆ ಹೋಗ್ಬೇಕಯ್ಯ, ಇಲ್ಲಿರೋ ಬ್ರಹ್ಮ ಹೇಳ್ದ ಅಂತ ನಾನು ಬಂದ್ಬಿಟ್ಟಿದ್ದೀನಿ, ನನ್ನ ಅಂಶವೂ ನಿನಗೆ ಕೊಟ್ಟು ಬಿಡ್ತೀನಿ, ಆದ್ದರಿಂದ ನೀನು ಷಟ್ಭುಜನಾಗು ಅಂತ ಹೇಳಿ ಚಂದ್ರನೂ ತನ್ನ ಅಂಶವನ್ನು ದತ್ತಾತ್ರೇಯಲ್ಲಿ ಸೇರಿಸಿಬಿಟ್ಟು. ಈ ದತ್ತಾತ್ರೇಯ ಒಂದು ಮುಖ ಇದ್ದಿದ್ದು ಎಷ್ಟು ಮುಖ ಆಯಿತು? ಇನ್ನು 2 ಮುಖಗಳು ಸೇರ್ಕೊಂತು 3 ಮುಖ ಆಯಿತು. 2 ಕೈ ಇದ್ದಿದ್ದು ಎಷ್ಟಾಯಿತು? 6 ಕೈಗಳಾಗಬೇಕು ದತ್ತಾತ್ರೇಯ. ಈ ಚಂದ್ರನ ಅಂಶ ಎಲ್ಲಿದೆ? ದತ್ತಾತ್ರೇಯನಲ್ಲಿ. ಆದ್ದರಿಂದ ಈ ಚಂದ್ರ ಯಾರು? ದತ್ತಾತ್ರೇಯನೇ. ಹೀಗಾಗಿ ಈ ಹಂತಗಳನ್ನೆಲ್ಲ ಪೌರಾಣಿಕವಾಗಿ ಬಹಳ ಸುಂದರವಾಗಿ ನೈದಿದ್ದಾರೆ ಕಥೆಗಳಲ್ಲಿ. ಅಂತೂ ಈ ಸಂಪ್ರದಾಯಬದ್ಧವಾದ ಪೌರಾಣಿಕ ದೃಷ್ಟಿ ಇನ್ನೂ ಒಂದಷ್ಟಿವೆ. ನನಗೊಂದು 2-3 ಸಾಕು ಅಂತ ಅನ್ಕೊಂಡಿದ್ದೆ. ಇದು ಪೌರಾಣಿಕವಾಗಿ ನಾವು ಚಂದ್ರನನ್ನ ಅಧ್ಯಯನ ಮಾಡತಕ್ಕಂಥ ವಿಧಾನ. 3ನೇದು ಒಂದು ವಿಧಿ, ಯಾವುದಾದ್ರು ವೈದಿಕ ವಿಧಾನ. ಅದೇನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಪ್ರಶ್ನೆ ಹಿಂದಿನ ಸಂಚಿಕೆಯಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಗೀತಾ ಹೊಳ್ಳ ಅವರು ಕೇಳ್ತಾ ಇದ್ದಾರೆ, ಬಸವೇಶ್ವರ ನಗರ, ಬೆಂಗಳೂರಿನಿಂದ. ಅವರ ಕೊನೆಯ ಪ್ರಶ್ನೆ ಇದು. ಆಯುಧ ಪೂಜೆಯ ಹಬ್ಬದ ದಿನ ಅಂಗಡಿ ಪೂಜೆ ಮಾಡುವಾಗ ಆ ಅಂಗಡಿಯ ಯಜಮಾನ ಅವರೊಬ್ಬರೇನೆ ಪೂಜೆಯನ್ನ ಮಾಡಿ ಆರತಿಯನ್ನ ಮಾಡಿ ಆ ಆರತಿಯನ್ನ ಅಲ್ಲಿ ಇದ್ದವರಿಗೆಲ್ಲ ಕೊಟ್ರೆ ಸಾಕ, ಅಥವಾ ಅಲ್ಲಿ ಕೆಲಸ ಮಾಡುವಂತಹ ಈ ಗಂಡಾಳು ಮತ್ತು ಹೆಣ್ಣಾಳುಗಳಿಗೆ ಒಬ್ಬೊಬ್ಬರಾಗಿ ಅವರು ಕೂಡ ಆರತಿ ಮಾಡೋದಿಕ್ಕೆ ಕೊಡ್ಬೇಕಾ ಏನೋ? ತುಂಬಾ ಸಂದೇಹ ಗೊಂದಲ ಆಗ್ತಾ ಇದೆ, ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಸುಮಿತ್ರಾಬಾಯಿ ಅವರ? ಗೀತಾ ಹೊಳ್ಳ ಅವರು. ಗೀತಾ ಹೊಳ್ಳ ಅವರು. ಅಮ್ಮ ಗೀತಾ ಹೊಳ್ಳ ಅವರೇ, ನಿಮ್ಮ ಮನೆಯಲ್ಲಿ ಅಡುಗೆ ಯಾರು ಮಾಡ್ತೀರಿ? ನೀವಾದ್ರೂ ಮಾಡಿ, ನಿಮ್ಮ ತಾಯಿ ಆದ್ರೂ ಮಾಡಿ, ಯಾರೋ ಒಬ್ರು ಅಡುಗೆ ಮಾಡ್ತಾರೆ. ಮನೆ ಮಂದಿ ಎಲ್ಲ ನಾನು ಒಗ್ಗರಣೆ ಹಾಕ್ತೀನಿ, ನಾನು ತರಕಾರಿ ಹೆಚ್ಚಿದ್ದನ್ನು ಹಾಕ್ತೀನಿ, ನಾನು ಬೇಳೆ ಬೇಯಿಸ್ತೀನಿ, ನಾನು ಒಲೆಯನ್ನು ಸರಿಪಡಿಸ್ತೀನಿ, ಕೂತ್ಕೊಳ್ಳೋಕ್ಕಾಗುತ್ತೆಯೋ? ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಉಂಟು, ಹಲವು ಅಡುಗೆಯವರು ಸೇರಿ ಅಡುಗೆಯನ್ನು ಹಾಳು ಮಾಡಿದ್ರು ಅಂತ. ಅಂದರೆ ಯಾವುದೋ ಒಂದು ಕೆಲಸವನ್ನು ಯಾವುದೋ ಒಬ್ಬರು ಮಾಡಬೇಕು. ಮನೆಯ ಯಜಮಾನ ಅಂದುಕೊಂಡಿರತಕ್ಕಂಥವನು ಸಂಪಾದನೆಯನ್ನು ಮಾಡಬೇಕು. ಮೊದಲಿಂದ ಬಂದಂಥ ಪದ್ಧತಿ. ಹೆಂಗಸು ಸಂಪಾದನೆ ಮಾಡಬಾರ್ದು, ಈಗ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಪದ್ಧತಿ ಹೇಳ್ತಾ ಇದೆ. ಯಾರೋ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಮನೆಯನ್ನು ಅಚ್ಚುಕಟ್ಟು ಮಾಡಿ ತನ್ನ ಗಂಡ ತಂದು ಹಾಕಿರತಕ್ಕಂಥದ್ದನ್ನ ತಿಂಗಳ ಪೂರ ಆಗುವಂತೆ ಅರಕೆ ಬರದಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸದ್ಗೃಹಿಣಿಗೆ ಇರುತ್ತೆ. ಆಕೆ ಮತ್ತೆ ಕಿತ್ತಾಡಾಗಿಲ್ಲ ಗಂಡನ ಜೊತೆಗೆ, ಅದು ತಗೊಳ್ಕೊಳ್ಳಿಲ್ಲ, ಇದು ಕೊಡಲಿಲ್ಲ ಅಂತ ಎಲ್ಲ ಎದ್ದು ತಿಂಗಳ ಮೇಲೆ ತರಿಸ್ಕೋಬೇಕು. ಆ ಕೆಲಸವನ್ನು ಆಕೆನೇ ಮಾಡಬೇಕು. ಗಂಡ ಪಾತ್ರೆ ತೊಳೆದ ಕೂತ್ಕೊಳ್ತೀನಿ, ಡಬ್ಬದಲ್ಲಿ ಅಕ್ಕಿ ತುಂಬ್ತಾ ಕೂತ್ಕೊಳ್ತೀನಿ, ಈ ಕಡೆ ಸೀಮೆ ಎಣ್ಣೆನೂ ತುಂಬಿಸ್ತೀನಿ ಅಂತ ಓಡಾಡ್ಕೂಡ್ದು. ಆತನ ಕರ್ತವ್ಯ ಏನು? ಆತನ ಕರ್ತವ್ಯದ ಪ್ರಕಾರ ಸಂಪಾದನೆ. ಈಗೀ ಕರ್ತವ್ಯ ಏನು? ಸಂಪಾದನೆ ಮಾಡಿದ್ದನ್ನು ಹೊಂದಿಸ್ತಕ್ಕಂಥದ್ದು. ಅವರಿಗೆ ಇವರು ಪ್ರವೇಶ ಮಾಡಿದರೆ, ಈ ರಂಗಕ್ಕೆ ಅವರು ಪ್ರವೇಶ ಮಾಡಿದ್ರೆ ಘರ್ಷಣೆ ಆಗುತ್ತೆ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯ ಇರುತ್ತೆ. ಅಂಗಡಿ ಯಜಮಾನ, ಅವನ ಹೆಸರೇ ಯಜಮಾನ. ಯಜಮಾನದ ಅರ್ಥ ಏನು? ಯಜ್ಞಮಾನ್ಯ, ಪೂಜಾರ್ಹ. ಪೂಜೆಯನ್ನು ಮಾಡತಕ್ಕಂತಹ ಶಕ್ತಿ ಯಾರಿಗುಂಟೋ ಅವನು ಯಜಮಾನ ಅಂತ. ವಾಸ್ತವ ನೀವೇನು ಕೇಳ್ತಾ ಇದ್ದೀರಿ? ಪೂಜೆ ವಿಷಯನೇ ಕೇಳ್ತಾ ಇದ್ದೀರಿ. ಅಂಗಡಿಯೇ ಯಜಮಾನ ಪೂಜೆ ಮಾಡಿದ್ರೆ ಸಾಕು, ಅಲ್ಲಿರ್ತಕ್ಕಂಥ ಎಲ್ಲಾ ಕೆಲಸಗಾರರು ಪೂಜೆ ಮಾಡಬೇಕು? ಇಲ್ರಿ, ತಾಯಿ ಅಡುಗೆಯನ್ನು ಮಾಡಿ ಎಲ್ಲರಿಗೂ ಬಡಿಸುತ್ತಾಳೆ.
ತಂದೆ ಸಂಪಾದನೆ ಮಾಡಿದ್ರು ಮನೆಯ ಸದಸ್ಯರೆಲ್ಲ ಅದರ ಉಪಯೋಗ ಪಡೆದುಕೊಳ್ಳುತ್ತಾರೆ. ಹಾಗೆ ಅಂಗಡಿಗೆ ಯಜಮಾನ ಪೂಜೆ ಮಾಡಿ ನೀವು ಮಂಗಳಾರತಿ ಕೊಟ್ಟರು ಸಾಕು,